ಗ್ಯಾಸ್ ದರ ನಿರಂತರವಾಗಿ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬಹುತ್ ಅಚ್ಚೆ ದಿನ ಒಳ್ಳೆಯ ದಿನಗಳು ಬರುತ್ತಿವೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಎಂಬಿ ಪಾಟೀಲ್ ಲೇವಡಿಯನ್ನ ಮಾಡಿದ್ದಾರೆ. ಯುಪಿಎ ಸರ್ಕಾರವಿದ್ದಾಗ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಇತ್ತು, ರಸಗೊಬ್ಬರ ಸಿಗುತ್ತಿಲ್ಲ, ಬೆಲೆ ಟ್ರಿಪಲ್ ಆಗಿದೆ. ಇದೆಲ್ಲವೂ ನರೇಂದ್ರ ಮೋದಿ ವಿಶ್ವಗುರುವಿನ ಕೊಡುಗೆ. ಆರ್ಥಿಕವಾಗಿ ಮನಮೋಹನ್ ಸಿಂಗ್ ಭಾರತವನ್ನ ಕಟ್ಟಿದ್ರು, ವಿಶ್ವಗುರು ಮೋದಿ ಅದನ್ನ ಸರ್ವನಾಶವನ್ನ ಮಾಡಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ದರ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ವಿರುದ್ಧ ಎಂಬಿ ಪಾಟೀಲ್ ಲೇವಡಿಯನ್ನ ಮಾಡಿದ್ದಾರೆ. ಯುಪಿಎ ಸರ್ಕಾರವಿದ್ದಾಗ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಇತ್ತು, ಇದೀಗ ಜಾಸ್ತಿ ಆಗಿದೆ. ರಸಗೊಬ್ಬರ ಕೂಡ ಸಿಗ್ತಾ ಇಲ್ಲ, ಮುಂಗಾರು ಬಿತ್ತನೆ ಶುರು ಆಗಿದೆ, ಎಲ್ಲಾ ಬೆಲೆಗಳು ಕೂಡ ಟ್ರಿಪಲ್ ಆಗಿದೆ. ಇದೆಲ್ಲವೂ ನರೇಂದ್ರ ಮೋದಿ ವಿಶ್ವಗುರುವಿನ ಕೊಡುಗೆ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಮಾತಾಡ್ತೀವಿ, ಬಹುತ್ ಅಚ್ಚೆ ದಿನ ಒಳ್ಳೆ ದಿನಗಳು ಬರ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವ್ರಿಗೆ 2014ಕ್ಕೆ ಮುಂಚೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಯುಪಿಎ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು. ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ? 3,500 2,500 ಇತ್ತು. ಡಾಲರ್ ರೇಟ್ ಎಷ್ಟಿತ್ತು? ಮತ್ತು ಡಾಲರ್ ಬಗ್ಗೆ ಅಂತೂ ಭಾಳ ಮಾತಾಡ್ತಿದ್ರು. 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ? 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಕತ್ತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ. ಫರ್ಟಿಲೈಸರ್ ರೇಟ್ ಡಬಲ್ ಟ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ ಡಿಶ್ಯೂರ್ ಸರ್ ಫರ್ಟಿಲೈಸರ್ ನಮ್ಮ ಕಡೆ ಇಲ್ಲ ಅಂಥೇಳಿ, ಅದಕ್ಕೆ ನಾನು ಸರ್ಕಾರದಲ್ಲಿ ಮಾತಾಡಿ ಆ ಫರ್ಟಿಲೈಸರನ್ನು ಪಡೆದುಕೊಳ್ಬೇಕು. ಯಾಕಂದರೆ ಮನ್ಸೂನ್ ಬಂತು, ಈಗ 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾರು ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ